ಸಿಎಂ ವಿರುದ್ಧ ತನಿಖೆಗೆ ಈಗ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡೆದಿದೆ ಹೈಕಮಾಂಡ್. ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇತ್ತು ಹೈಕಮಾಂಡ್. ಸಂಕಷ್ಟದಲ್ಲಿರುವ ಸಿದ್ದರಾಮಯ್ಯನವರ ಕೈ ಹಿಡಿಯುತ್ತಾ ಹೈಕಮಾಂಡ್. ಹೈಕಮಾಂಡ್ನ ನಿರ್ಧಾರದ ಬಗ್ಗೆನೇ ಈಗ ಕುತೂಹಲ ಮೂಡ್ತಾ ಇರತಕ್ಕಂಥದ್ದು. ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟ ಬೆನ್ನಲ್ಲೇ ಈಗ ಹೈಕಮಾಂಡ್ ಪ್ರಕರಣದ ಮಾಹಿತಿಯನ್ನು ಪಡ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಆದೇಶದ ಪ್ರತಿ ಸಿಕ್ಕಬೇಕು. ಅವ್ರಿಗೆ ಆದೇಶದ ಪ್ರತಿಯೇ ಹೋಗಬೇಕು. ಮುಖ್ಯಮಂತ್ರಿಗಳ ವಿರುದ್ಧ ಏನು ಚಾರ್ಜಸ್ ಇದೆ, ಏನು ಎತ್ತ ಎಲ್ಲವನ್ನ ನೋಡಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈ ಹಿಂದೆನೇ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು, ಕೋರ್ಟ್ ತೀರ್ಪು ಏನೇ ಬಂದರೂ ನಾವು ಮುಖ್ಯಮಂತ್ರಿಗಳ ಪರವಾಗಿ ನಿಲ್ತೀವಿ ಅಂತ. ಅದೇ ನಿಲುವಿಗೆ ಬದ್ಧರಾಗ್ತಾರಾ ಅಥವಾ ಏನಾದರೂ ಬದಲಾವಣೆ ನಿರೀಕ್ಷೆ ಮಾಡ್ಬೋದಾ? ಅರವಿಂದ್, ಅದಕ್ಕಿಂತ ಮುಂಚೆ ಈಗಷ್ಟೇ ಬರ್ತಿರುವಂತ ಮಾಹಿತಿಗಳು, ನಾಳೆ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಸಭೆಯನ್ನ ಸಿಎಂ ಅವರು ಕರೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹೈಕೋರ್ಟ್ ನ ತೀರ್ಪಿನ ವಿಚಾರವಾಗಿ ನಾಳೆ ಶಾಸಕರ ಸಭೆಯನ್ನ ಮಾಡಿ ಬೇಕಾದಂತಹ ಮುಂದಿನ ಪ್ರಕ್ರಿಯೆಗಳೇನು, ಶಾಸಕರ ಒಂದು ವಿಶ್ವಾಸವನ್ನ ಪಡ್ಕೊಂಡು ಹೈಕಮಾಂಡ್ ನಲ್ಲಿ ಯಾವ ರೀತಿಯಾಗಿ ಪ್ರಕ್ರಿಯೆಗಳನ್ನು ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಇನ್ನು ಸಮಯ ಗೊತ್ತಾಗ್ಲಿಲ್ಲ, ಆದ್ರೆ ನಾಳೆ ಸಭೆ ಎನ್ನುವಂಥದ್ದು ಗೊತ್ತಾಗಿದೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಇವತ್ತಿನ ಹೈಕೋರ್ಟ್ ನ ಆದೇಶ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಹೈಕಮಾಂಡ್ ಪಡ್ಕೊಂಡಿದೆ ಅನ್ನುವಂಥದ್ದು. ಹೈಕೋರ್ಟ್ ನಲ್ಲಿ ಆದಂತಹ ತೀರ್ಪು ಮತ್ತೆ ಮುಂದಿನ ಪ್ರಕ್ರಿಯೆಗಳ ಯಾವ ರೀತಿ ಇರಬೇಕು ಅನ್ನುವಂಥದ್ದು. ಈಗಾಗಲೇ ತೀರ್ಪು ಬರೋಕ್ಕಿಂತ ಮುಂಚೆ ವಾದ ಪ್ರತಿವಾದಗಳು ನಡೆಯುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಬಹಿರಂಗವಾಗಿ ನಿಂತಿತ್ತು. ಆದ್ರೆ ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತೀರ್ಪು ಬಂದಿರೋದ್ರಿಂದ ಯಾವ ರೀತಿ ಮುಂದಿನ ಪ್ರಕ್ರಿಯೆಗಳ ಮಾಡಬೇಕು, ಒಂದ್ ವೇಳೆ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ರೆ ಮುಂದಕ್ಕಿನ ರಾಜಕೀಯ ವಿಚಾರಗಳು ಏನಾಗ್ತವೆ, ಎರಡು ರಾಜ್ಯಗಳ ಚುನಾವಣೆ ಇದಾವೆ, ವಿಪಕ್ಷಗಳು ಅಟ್ಯಾಕ್ ಮಾಡುತ್ತೆ, ಇದೆಲ್ಲವನ್ನು ಕೂಡ ನೋಡಿಕೊಂಡು ಸಿದ್ದರಾಮಯ್ಯನವರ ಪರವಾಗಿ ನಿಲ್ಬೇಕು ಅಥವಾ ಬೇರೆ ಆಲ್ಟರ್ನೇಟ್ ಏನಾದರೂ ಮಾಡಬೇಕು ಅನ್ನುವಂತ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕೋರ್ಟ್ ನ ಪ್ರಕ್ರಿಯೆಗಳನ್ನ ಮಾಹಿತಿಗಳನ್ನ ಹೈಕಮಾಂಡ್ ಪಡೆದುಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗೆ.